1 ಕಪ್ ಹಾಲಿನ ಪುಡಿ ಮತ್ತು 1 ಕಪ್ ನಾವು ದೋಸೆ ಹಿಟ್ಟು ಮಿಕ್ಕಿರೋದ್ರಿಂದ ನಾವು ಮಾಡಿರುವಂತಹ ಹಲ್ವಾ ಫ್ರೆಂಡ್ಸ್. ಏನು ರುಚಿ ಅಂತೀರಾ, ನಿಜವಾಗ್ಲೂ ತಿಂತಾ ಇದ್ದರೆ ಎಷ್ಟು ತಿಂದರೂ ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬಟ್ 5 ಗಂಟೆ ನಂತರ ನೀವು ಕಟ್ ಮಾಡ್ಕೊಳ್ಳಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಇಲ್ಲ ಅಂದರೆ ರಾತ್ರಿ ಮಾಡಿಟ್ಬಿಟ್ಟು ಬೆಳಗ್ಗೆ ಕಟ್ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ಹಾಗಾದರೆ ಈ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಮಿಕ್ಕಿರುವಂತಹ ದೋಸೆ ಹಿಟ್ಟಿಂದ ನೋಡಿ, ಇಷ್ಟು ದೋಸೆ ಹಿಟ್ಟು ಮಿಕ್ಕಿದೆ. ಇದರಿಂದ ನಾವು ಒಂದು ಒಳ್ಳೆಯ ರೆಸಿಪಿನ ಮಾಡೋಣ. ನೋಡಿ, ಹಾಲಿನ ಪುಡಿ ಇದು, ಏಲಕ್ಕಿಕಾಯಿ 2, ಸ್ವಲ್ಪ ಹುರಿಗಡಲೆ, ಅರ್ಧ ಬಾಟ್ಲು ಬೆಲ್ಲ, ಸ್ವಲ್ಪ ಕಡಲೆಬೀಜ. ಈಗ ನಾವು ಮೊದಲು ಹಾಲಿನ ಪುಡಿನ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಈ ರೀತಿ ಹಾಲಿನ ಪುಡಿನ ಕಲಿಸ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಟು ಮೊದಲು ನಾವು ದೋಸೆ ಹಿಟ್ಟನ್ನು ಸೇರಿಸೋಣ. ಅನಂತರ ಹಾಲಿನ ಪುಡಿನ ಸೇರಿಸೋಣ. ಸಿಮ್ಮನ್ನು ಮೊದಲು ಡೌನಲ್ಲಿ ಇಟ್ಕೊಳ್ಳಿ. ಈಗ ಎರಡನ್ನು ನಾವು ಮಿಕ್ಸ್ ಮಾಡ್ತಾನೆ ಇರೋಣ. ಚೆನ್ನಾಗಿ ಕಲಿಸ್ತಾ ಇರಬೇಕು, ತಲಾ ಹತ್ತದಿರ ಮಿಕ್ಸ್ ಮಾಡ್ತಾನೆ ಇರಬೇಕು. ತಲಾ ಹತ್ತುತ್ತೆ, ಇಲ್ಲಾಂದರೆ ಇದ್ರ ಜೊತೆಗೇ ಬೆಲ್ಲನ ಕೂಡ ಸೇರಿಸ್ತಾ ಇದ್ದೀನಿ. ಈ ಮೂರನ್ನು ಕೂಡ ನಾವು ತಲಾ ಹತ್ತದಿರ ಕಲಿಸ್ತಾ ಇರಬೇಕು. ಬೆಲ್ಲ ಚೆನ್ನಾಗಿ ಕರಗಬೇಕು. ನೀಟಾಗಿ ಒಂದು ಹದಕ್ಕೆ ಬರೋ ತನಕ ಕಲಿಸ್ತಾನೆ ಇರೋಣ. ಈ ರೆಸಿಪಿಗೆ ತುಂಬಾ ಖರ್ಚೇ ಆಗೋದಿಲ್ಲ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿರುವಂತಹ ಹಾಲಿನ ಪುಡಿ ಮತ್ತು ದೋಸೆ ಹಿಟ್ಟು, ಸ್ವಲ್ಪ ಹುರಿಗಡಲೆ, ಏಲಕ್ಕಿಕಾಯಿ 1-2 ಮತ್ತು ಸ್ವಲ್ಪ ಕಡಲೆ ಬೀಜ ಇದ್ದರೆ ಹಾಕ್ಕೊಳ್ಳಿ, ಎಳ್ಳಿದ್ದರೂ ಹಾಕ್ಕೊಳ್ಳಿ, ಗಸಗಸೆ ಇದ್ದರೂ ಕೂಡ ಹಾಕ್ಕೊಳ್ಳಿ. ತುಂಬಾ ಒಳ್ಳೆ ಟೇಸ್ಟ್ ಆದಂತಹ ರೆಸಿಪಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಹದಕ್ಕೆ ಬಂದಾಗ ಕಡಲೆ ಬೀಜ, ಹುರಿಗಡಲೆ, ಏಲಕ್ಕಿಕಾಯಿ ಇಷ್ಟೂ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಕೂಡ ನೀಟಾಗಿ ಈ ರೀತಿ ಹದಕ್ಕೆ ಬಂದಾಗ ನಾವು ಸ್ಟವನ್ನು ಆಫ್ ಮಾಡಿ ಹಾರಲಿಕ್ಕೆ ಬಿಡೋಣ. ಒಂದು ಪ್ಲೇಟ್ಗೆ ಆಯಿಲನ್ನು ಸವರಿದ್ದೀನಿ. ಸವರಿ ಇದನ್ನು ಹಾರಲಿಕ್ಕೆ ಬಿಡೋಣ. ಪ್ಲೇಟ್ಗೆ ಹಾಕಿ ಒಂದು 5 ಗಂಟೆ ಟೈಮು ಈ ರೀತಿ ಮಾಡಿಟ್ಬಿಟ್ಟಿದ್ದೀನಿ. ಈಗ ನಾವು ಹಲ್ವಾನ ಕಟ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ, ಹಲ್ವಾ ಎಷ್ಟು ಸ್ಮೂತಾಗಿದೆ ಅಂತಂದರೆ ಅಷ್ಟು ಸ್ಮೂತಾಗಿದೆ ಫ್ರೆಂಡ್ಸ್. ಈ ರೀತಿ ಹಲ್ವಾ ಮಾಡಿಕೊಂಡು ತಿನ್ಬೋದು ನಾವು. ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ಒಂದು 5 ಗಂಟೆಯ ನಂತರ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಬಹಳ ಸ್ಮೂತಾಗಿರುತ್ತೆ ಫ್ರೆಂಡ್ಸ್. ತಿನ್ನಕ್ಕಂತೂ ಮಕ್ಕಳಿಗಂತೂ ತುಂಬಾ ಇಷ್ಟಪಡ್ತಾರೆ ಈ ಹಲ್ವಾನ. ಎಲ್ಲರೂ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.